ಬಾಲಿವುಡ್ನ ಬಾಯ್ಜಾನ್ ಸಲ್ಮಾನ್ ಖಾನ್ ಆರೋಗ್ಯದ ಬಗ್ಗೆ ಅಭಿಮಾನಿಗಳು ತೀವ್ರ ಆತಂಕಕ್ಕೀಡಾಗಿದ್ರು. ಇತ್ತೀಚೆಗೆ ವೈರಲ್ ಆದ ಒಂದು ವಿಡಿಯೋ ಮತ್ತು ಕೆಲವು ಫೋಟೋಗಳಲ್ಲಿ ಸಲ್ಮಾನ್ ತುಂಬಾ ಸೊರಗಿದಂತೆ ಕಾಣಿಸಿಕೊಂಡಿದ್ರು. ಇದನ್ನ ನೋಡಿದ ಅಭಿಮಾನಿಗಳು ಸಲ್ಮಾನ್ಗೆ ಏನಾಗಿದೆ, ಅವರ ಆರೋಗ್ಯ ಸರಿ ಇಲ್ವೇ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಆದರೆ ಈ ಎಲ್ಲ ಊಹಾಪೋಹಗಳಿಗೆ ಸ್ವತಃ ಸಲ್ಮಾನ್ ಖಾನ್ ಅವರೇ ಬ್ರೇಕ್ ಹಾಕಿದ್ದಾರೆ. ಹೊಸ ಫೋಟೋಗಳನ್ನ ಹಂಚಿಕೊಂಡು ತಾವು ಆರೋಗ್ಯವಾಗಿದ್ದೇನೆ ಎಂಬ ಸಂದೇಶವನ್ನ ನೀಡಿದ್ದಾರೆ. ಹಾಗಾದ್ರೆ ಈ ಘಟನೆಯೇನು, ಅಭಿಮಾನಿಗಳು ಏಕೆ ಆತಂಕಗೊಂಡ್ರು? ಈಗ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಸಲ್ಮಾನ್ ಖಾನ್ ಯಾವಾಗಲೂ ತಮ್ಮ ಫಿಟ್ನೆಸ್ಗೆ ಹೆಸರುವಾಸಿ. 59 ವರ್ಷ ವಯಸ್ಸಿನಲ್ಲಿಯೂ ಯುವ ನಟರಿಗೆ ಪೈಪೋಟಿ ನೀಡುವಂತೆ ದೇಹವನ್ನ ಕಾಪಾಡಿಕೊಂಡಿದ್ದಾರೆ. ಆದರೆ ಕಳೆದ ಕೆಲವು ದಿನಗಳ ಹಿಂದೆ ಅವರು ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಕಾಣಿಸಿಕೊಂಡಾಗ ಅವರ ಮುಖ ಮೊದಲಿನಿಗಿಂತ ಸೊರಗಿದಂತೆ ಕಂಡಿತ್ತು. ಅಷ್ಟೇ ಅಲ್ಲ, ನಡೆಯುವಾಗಲೂ ಸ್ವಲ್ಪ ಆಯಾಸವಾಗಿರುವಂತೆ ಕೆಲವರಿಗೆ ಅನಿಸಿತು. ಈ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದಂತೆ ಸಲ್ಮಾನ್ ಖಾನ್ ಆರೋಗ್ಯದಲ್ಲಿ ಸಮಸ್ಯೆಯೇ, ತೂಕ ಕಡಿಮೆಯಾಗಿದೆ, ಮುಖದಲ್ಲಿ ಹಿಂದಿನ ಕಾಂತಿ ಇಲ್ಲ ಎಂಬ ಚರ್ಚೆಗಳು ಆರಂಭವಾದವು. ಅಭಿಮಾನಿಗಳು ಮಾತ್ರವಲ್ಲದೆ ಹಲವಾರು ಸಿನಿಮಾ ಪ್ರೇಮಿಗಳು ಕೂಡ ಅವರ ಆರೋಗ್ಯದ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಕೆಲವರು, ಬಾಯ್ಜಾನ್ ದಯವಿಟ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ, ಇನ್ನು ಕೆಲವರು ನೀವು ಆರೋಗ್ಯವಾಗಿರಬೇಕು, ಅದೇ ನಮಗೆ ಮುಖ್ಯ ಎಂದು ಕಾಮೆಂಟ್ ಮಾಡಿದರು. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ ಈ ಸುದ್ದಿಗಳಿಗೆ ಯಾವುದೇ ಅಧಿಕೃತ ಮಾಹಿತಿ ಇರಲಿಲ್ಲ. ಆದರೂ ಊಹಾಪೋಹಗಳು ಮಾತ್ರ ಹೆಚ್ಚಾಗುತ್ತಲೇ ಹೋದವು. ಈ ಎಲ್ಲಾ ಚರ್ಚೆಗಳಿಗೆ ತೆರೆ ಎಳೆದವರು ಸ್ವತಃ ಸಲ್ಮಾನ್ ಖಾನ್. ತಮ್ಮ ಸಾಮಾಜಿಕ ಜಾಲತಾಣ ಖಾತೆಯಲ್ಲಿ ಅವರು ಹೊಸ ಫೋಟೋಗಳನ್ನ ಹಂಚಿಕೊಂಡ್ರು. ಆ ಫೋಟೋಗಳಲ್ಲಿ ಸಲ್ಮಾನ್ ಜಿಮ್ನಲ್ಲಿ ವರ್ಕೌಟ್ ಮಾಡಿದ ನಂತರ ಕಾಣಿಸಿಕೊಂಡಿದ್ದಾರೆ. ಎಂದಿನಂತೆ ಫಿಟ್ ಆಗಿಯೇ ಇದ್ದಾರೆ. ಇದಷ್ಟೇ ಮಾತ್ರವಲ್ಲದೆ ಆತ್ಮವಿಶ್ವಾಸದಿಂದ ಪೋಸ್ ನೀಡಿರುವ ಫೋಟೋಗಳು ಅಭಿಮಾನಿಗಳಿಗೆ ದೊಡ್ಡ ಸಮಾಧಾನ ನೀಡಿದ್ವು. ಈ ಫೋಟೋಗಳನ್ನ ನೋಡಿದ ಅಭಿಮಾನಿಗಳು, ಇದೀಗ ನೆಮ್ಮದಿಯಾಯಿತು, ನಮ್ಮ ಬಾಯ್ಜಾನ್ ಎಂದಿನಂತೆಯೇ ಇದ್ದಾರೆ, ನೀವು ಆರೋಗ್ಯವಾಗಿರೋದೇ ನಮಗೆ ಸಂತೋಷ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಹಾಗಾದ್ರೆ ಏಕೆ ಇಂತಹ ವದಂತಿಗಳು ಬೇಗ ಹರಡುತ್ತವೆ ಅಂತ ನೋಡೋದಾದ್ರೆ, ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ಸೆಲೆಬ್ರಿಟಿಗಳ ಒಂದು ಫೋಟೋ ಅಥವಾ ಕೆಲವು ಸೆಕೆಂಡುಗಳ ವಿಡಿಯೋ ಸಾಕು. ಅದನ್ನೇ ಆಧರಿಸಿ ಹಲವರು ದೊಡ್ಡ ದೊಡ್ಡ ಊಹಾಪೋಹಗಳನ್ನ ಮಾಡುತ್ತಾರೆ. ಬೆಳಕು, ಕ್ಯಾಮೆರಾ ಆಂಗಲ್, ಆಯಾಸ, ನಿದ್ರೆಯ ಕೊರತೆ ಅಥವಾ ಒಂದು ದಿನದ ಲುಕ್ ಕೂಡ ವ್ಯಕ್ತಿಯನ್ನ ಭಿನ್ನವಾಗಿ ಕಾಣಿಸುವಂತೆ ಮಾಡಬಹುದು. ಆದರೆ ಅದನ್ನೇ ಆರೋಗ್ಯದ ಸಮಸ್ಯೆ ಎಂದು ತೀರ್ಮಾನಿಸೋದು ಸರಿಯಲ್ಲ. ಸಲ್ಮಾನ್ ಖಾನ್ ಪ್ರಕರಣದಲ್ಲೂ ಇದೇ ಆಗಿದೆ ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ. ಹಾಗಾದ್ರೆ ಸಲ್ಮಾನ್ ಖಾನ್ ಈಗ ಏನ್ ಮಾಡ್ತಿದ್ದಾರೆ? ಸಲ್ಮಾನ್ ಖಾನ್ ಸದ್ಯ ತಮ್ಮ ಮುಂದಿನ ಸಿನಿಮಾಗಳ ತಯಾರಿಯಲ್ಲಿ ಬ್ಯುಸಿಯಾಗಿದ್ದಾರೆ. ಜೊತೆಗೆ ಜಿಮ್ ವರ್ಕೌಟ್ ಹಾಗೂ ಫಿಟ್ನೆಸ್ ರುಟೀನ್ ಅನ್ನು ಕೂಡ ಮುಂದುವರೆಸಿದ್ದಾರೆ. ಅವರು ಹಂಚಿಕೊಂಡಿರುವ ಹೊಸ ಫೋಟೋಗಳು ಕೂಡ ಅದಕ್ಕೆ ಸಾಕ್ಷಿಯಾಗಿದೆ. ಇದರಿಂದ ಅವರ ಆರೋಗ್ಯದ ಬಗ್ಗೆ ಹರಡುತ್ತಿದ್ದ ವದಂತಿಗಳಿಗೆ ಕೊನೆ ಬಿದ್ದಂತಾಗಿದೆ. ಸಲ್ಮಾನ್ ಖಾನ್ಗೆ ಭಾರತ ಮಾತ್ರವಲ್ಲ, ವಿಶ್ವದಾದ್ಯಂತ ಕೋಟ್ಯಂತರ ಅಭಿಮಾನಿಗಳಿದ್ದಾರೆ. ಅವರ ಬಗ್ಗೆ ಯಾವುದೇ ಸಣ್ಣ ಸುದ್ದಿ ಬಂದರೂ ಅದು ಕ್ಷಣಾರ್ಧದಲ್ಲಿ ವೈರಲ್ ಆಗುತ್ತದೆ. ಈ ಬಾರಿ ಕೂಡ ಅದೇ ಆಗಿದೆ. ಆದರೆ ವದಂತಿಗಳನ್ನ ನಂಬುವ ಬದಲು ಸಲ್ಮಾನ್ ಅವರ ಅಧಿಕೃತ ಪೋಸ್ಟ್ ಬಂದ ನಂತರ ಅಭಿಮಾನಿಗಳು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಒಂದು ವೈರಲ್ ವಿಡಿಯೋ ಅಥವಾ ಫೋಟೋವನ್ನ ನೋಡಿ ಯಾರ ಆರೋಗ್ಯದ ಬಗ್ಗೆಯೂ ಕೂಡ ತೀರ್ಮಾನಿಸೋದು ಸರಿಯಲ್ಲ. ಅಧಿಕೃತ ಮಾಹಿತಿ ಬರುವವರೆಗೂ ಯಾವುದೇ ವದಂತಿಗಳನ್ನ ನಂಬಬಾರದು. ಇದಕ್ಕೆ ಈ ಒಂದು ಪ್ರಕರಣ ತಕ್ಕ ಪಾಠ ಅಂತಲೇ ಹೇಳಬಹುದು. ಸದ್ಯ ಸಲ್ಮಾನ್ ಆರೋಗ್ಯವಾಗಿದ್ದು ತಮ್ಮ ಹೊಸ ಫೋಟೋಗಳ ಮೂಲಕ ಅಭಿಮಾನಿಗಳಿಗೆ ತಾವು ಕ್ಷೇಮವಾಗಿದ್ದೇನೆ ಎಂಬ ಸಂದೇಶವನ್ನ ನೀಡಿದ್ದಾರೆ. ಇದರೊಂದಿಗೆ ಅಭಿಮಾನಿಗಳ ಆತಂಕಕ್ಕೂ ಕೂಡ ತೆರೆ ಬಿದ್ದಂತಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಸಲ್ಮಾನ್ ಖಾನ್ ಆರೋಗ್ಯದ ಬಗ್ಗೆ ಇಂತಹ ಚರ್ಚೆಗಳು ಇದೇ ಮೊದಲ ಬಾರಿಯಲ್ಲ. ಕೆಲ ತಿಂಗಳ ಹಿಂದೆಯೂ ಅವರ ಮುಖದಲ್ಲಿ ವಯಸ್ಸಿನ ಲಕ್ಷಣಗಳು ಕಾಣಿಸುತ್ತವೆ, ತೂಕದಲ್ಲಿ ಬದಲಾವಣೆ ಆಗಿದೆ ಎಂಬ ಕಾರಣಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಊಹಾಪೋಹಗಳು ಹರಿದಾಡಿದ್ವು. ಆದರೆ ಪ್ರತಿ ಬಾರಿ ಅವರ ತಂಡ ಅಥವಾ ಸ್ವತಃ ಸಲ್ಮಾನ್ ತಮ್ಮ ಕೆಲಸ ಮತ್ತು ಫಿಟ್ನೆಸ್ ಮೂಲಕ ಆ ವದಂತಿಗಳಿಗೆ ಉತ್ತರ ನೀಡಿದ್ದಾರೆ. ವೈದ್ಯರ ಅಭಿಪ್ರಾಯದ ಪ್ರಕಾರವೂ ಒಬ್ಬ ವ್ಯಕ್ತಿಯ ಆರೋಗ್ಯವನ್ನ ಕೇವಲ ಒಂದು ಫೋಟೋ ಅಥವಾ ಕೆಲವೇ ಸೆಕೆಂಡುಗಳ ವಿಡಿಯೋ ನೋಡಿ ಅಂದಾಜು ಮಾಡೋದು ಸರಿಯಲ್ಲ.
ಸಲ್ಮಾನ್ ಖಾನ್ ಹಂಚಿಕೊಂಡಿರುವಂತಹ ಹೊಸ ಫೋಟೋಗಳು ಅಭಿಮಾನಿಗಳಿಗೆ ಕೇವಲ ಸಮಾಧಾನವಷ್ಟೇ ನೀಡಿಲ್ಲ, ವದಂತಿಗಳಿಗೆ ಉತ್ತರ ನೀಡುವ ಅತ್ಯುತ್ತಮ ಮಾರ್ಗವೆಂದರೆ ಸತ್ಯವನ್ನ ನೇರವಾಗಿ ತೋರಿಸೋದು ಎಂಬುದನ್ನ ಸಾಬೀತುಪಡಿಸಿದೆ. ಈಗ ಅಭಿಮಾನಿಗಳ ಗಮನ ಮತ್ತೆ ಅವರ ಮುಂದಿನ ಸಿನಿಮಾಗಳು ಮತ್ತು ಹೊಸ ಪ್ರಾಜೆಕ್ಟ್ಗಳತ್ತ ಹರಿದಿದೆ. ಬಾಯ್ಜಾನ್ ಎಂದಿನಂತೆ ಫಿಟ್ ಆಗಲಿ ಎಂಬ ಹಾರೈಕೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಮುಂದುವರೆದಿವೆ.